ಪಿಸ್ತಾ ಸಿಪ್ಪೆ ಗಂಟಲಲ್ಲಿ ಸಿಲುಕಿ ಮಗು ದುರ್ಮರಣಕ್ಕೀಡಾಗಿರುವಂತಹ ಘಟನೆ ಕಾಸರಗೋಡಿನ ಕುಂಬಳೆಯಲ್ಲಿ ನಡೆದಿದೆ. ಕಾಸರಗೋಡಿನ ಕುಂಬಳೆಯಲ್ಲಿ ಪುಟ್ಟ ಕಂದ ಸಾವನ್ನಪ್ಪಿದ್ದು 2.5 ವರ್ಷದ ಅನಸ್ ಸಾವಿಗೀಡಾದಂತಹ ಬಾಲಕನಾಗಿದ್ದಾನೆ. ಕುಂಬಳೆ ನಿವಾಸಿ ಅನ್ವರ್ ಮಹರೂಫ ದಂಪತಿಗಳ ಪುತ್ರ ಆಗಿದ್ದ ಈ ಬಾಲಕ ಅನಸ್. ಆದರೆ ತಂದೆ ತಾಯಿ ಮಾಡಿದಂತಹ ಕೆಲಸ ಈಗ ಮಗುವಿನ ಪ್ರಾಣವನ್ನೇ ತೆಗೆದಿದೆ. ಪಿಸ್ತಾ ಸಿಪ್ಪೆ ಗಂಟಲಲ್ಲಿ ಸಿಕ್ಕಾಕೊಂಡು ಉಸಿರುಗಟ್ಟಿ ಮಗು ಸಾವನ್ನಪ್ಪಿದೆ. ಈ ಒಂದು ಘಟನೆ ಶನಿವಾರ ಸಂಜೆ ಒಂದು ಸಮಯದಲ್ಲಿ ನಡೆದಿರುವಂತದ್ದು. ಅನಸ್ ಎನ್ನುವ ಬಾಲಕನಿಗೆ ತನ್ನ ಪೋಷಕರು ಪಿಷ್ಟವನ್ನು ನೀಡಿದ್ರು. ಈ ಸಂದರ್ಭದಲ್ಲಿ ಪಿಷ್ಟವನ್ನು ತಿನ್ನುತ್ತಿದ್ದ ಸಂದರ್ಭದಲ್ಲಿ ಆ ಮಗು ಪಿಷ್ಟದ ಸಿಪ್ಪೆಯನ್ನು ಕೂಡ ಬಾಯಿಗೆ ಹಾಕಿಕೊಂಡಿದೆ. ಈ ಸಂದರ್ಭದಲ್ಲಿ ಬಾಯಿಗೆ ಹಾಕಿಕೊಂಡ ಒಂದು ಸಿಪ್ಪೆಯನ್ನು ಪೋಷಕರು ಬಾಯಿಯಿಂದ ತೆಗೆಯುವಂತ ಒಂದು ಕಾರ್ಯವನ್ನು ಮಾಡಿದ್ರು ಮತ್ತು ತಕ್ಷಣವೇ ಆ ಮಗುವನ್ನು ಉಪ್ಪಳದ ಒಂದು ನರ್ಸಿಂಗ್ ಹೋಮ್ಗೆ ಕರೆದುಕೊಂಡು ಹೋಗುವಂತ ಕೆಲಸವನ್ನು ಮಾಡಿದ್ದು. ಆದ್ರೆ ಆ ಸಂದರ್ಭದಲ್ಲಿ ಅಲ್ಲಿ ಪರೀಕ್ಷೆ ನಡೆಸಿದ ಡಾಕ್ಟರ್ಗಳು ಈ ಒಂದು ಗಂಟಲಿನಲ್ಲಿ ಯಾವುದೇ ವಸ್ತುಗಳು ಇಲ್ಲ ಎನ್ನುವಂತಹ ಒಂದು ಮಾಹಿತಿಯನ್ನು ನೀಡಿದ ಹಿನ್ನೆಲೆಯಲ್ಲಿ ಅನಾಥ ಬಾಲಕನನ್ನು ಪೋಷಕರು ಮತ್ತೆ ಮನೆಗೆ ಕರೆತಂದಿದ್ರು. ಆದ್ರೆ ಭಾನುವಾರ ಬೆಳಿಗ್ಗೆ ಮುಂಜಾನೆ ಸಂದರ್ಭದಲ್ಲಿ ಮಗುವಿಗೆ ಮತ್ತೆ ಉಸಿರಾಟದ ತೊಂದರೆ ಕಾಣಿಸಿಕೊಂಡಿತ್ತು. ಆ ಸಂದರ್ಭದಲ್ಲಿ ಪೋಷಕರು ಆತನನ್ನು ಮಂಗಳೂರಿನ ಆಸ್ಪತ್ರೆಗೆ ಕರೆತರುವ ಸಂದರ್ಭದಲ್ಲಿ ಆ ಮಗು ಉಸಿರುಗಟ್ಟಿ ಸಾವನ್ನಪ್ಪಿದೆ.